ಇವತ್ತು ಗದಗ ಜಿಲ್ಲೆಯಿಂದ ಮಂತ್ರಿ ಆಗಬೇಕಂತ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕರ್ತರು ಹೇಳ್ತಾರ, ಮುಖ್ಯಮಂತ್ರಿಗಳಾಗಬೇಕಾಗಿದ್ದಂಥ ಎಚ್ ಕೆ ಪಾಟೀಲ್ರಿಗೆ ಸಂಪುಟದಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಅಂತಂದು, ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಂದು. ಮುಖ್ಯಮಂತ್ರಿ ಆಗಬೇಕಂದ್ರೆ ಮಾನದಂಡ ಏನೈತಿ ಗೊತ್ತಾ ನಿಮಗೆ ಕಾರ್ಯಕರ್ತರೇ? ಮುಖ್ಯಮಂತ್ರಿ ಆಗಬೇಕಂದ್ರೆ ಸುಮಾರು ಒಂದು 50ರಿಂದ 60 MLAಗಳನ್ನು ಗೆದ್ದಿಸಿಕೊಂಡು ಬರುವಂಥ ತಾಕತ್ತು ಬೇಕು. ಹಾಗೂ ಅವರು ಪಕ್ಷಕ್ಕಾಗಿ ಮಾಸ್ ಲೀಡರ್ ಅಂತ ಗುರುತಿಸ್ಕೋಬೇಕು. ಚುನಾವಣೆ ಬಂದಾಗ 16 ಕಡೆ ಹೋಗಿ ಕಾರ್ಯಕರ್ತ MLAಗಳನ್ನ ಗೆಲ್ಲಿಸ್ಕೊಂಬರುವಂಥ ತಾಕತ್ತಿರಬೇಕು. ಇವರು ಗದಗ ವಿಧಾನಸಭಾ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಿ ಪ್ರಚಾರ ಮಾಡುವಂಥ ಕೆಪೇಬಲ್ ಇರಲಾರ್ದಂಥವ್ರು ಮುಖ್ಯಮಂತ್ರಿ ಆಗ್ತಾರಾ? ಮುಖ್ಯಮಂತ್ರಿ ಆಗಬೇಕಂದ್ರೆ ಪವರ್ ಇರಬೇಕು. ಸುಮ್ಮನೆ ಎಲ್ಲರಿಗೂ ಮುಖ್ಯಮಂತ್ರಿ ಸಜ್ಜನ ರಾಜಕಾರಣಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಾರ. ಹೌದು, ಮೇಲಿನಿಂದ ಕೆಳಗಿನ ಮಟ್ಟ ಒಂದು ಕಪ್ಪು ಚುಕ್ಕೆ ಇಲ್ಲಿವ್ರಿಗೆ ಒಪ್ತೀನಿ, ಅದನ್ನು ಕಪ್ಪು ಚುಕ್ಕೆ ಇಲ್ಲ, ಆ ಮಾತು ಬೇರೆ. ಆದರೆ ಗದಗಿನಲ್ಲಿ ಇವತ್ತು 50 ವರ್ಷದಿಂದ ಇವ್ರ ಆಡಳಿತ, ಇವ್ರ ಹಿಡಿತದಲ್ಲಿದ್ದು ಒಂದು ಕುಡಿಯೋ ನೀರು ಸಮರ್ಪಕವಾಗಿ ಒಂದು ಕುಡಿಯೋ ನೀರು ಕೊಟ್ಟಿಲ್ಲ ಇವರು. ಇವತ್ತು ಗದಗಿನ ಜನತೆಗೆ ನೀರು 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 ಅಂತಂದು ಒದ್ದಾಡುವಂಥ ಪರಿಸ್ಥಿತಿ ಐತಿ. ಗದಗಿನ ಜನತೆಗೆ ಹೆಣ್ಣು ಕೊಡಬೇಕಂದ್ರೆ ವಿಚಾರ ಮಾಡ್ತಾರೆ. ಅಂಥ ಕೆಟ್ಟ ಪರಿಸ್ಥಿತಿ. ತಿಂಗಳಿಗೊಮ್ಮೆ ನೀರು ಬರ್ತೈತಿ. ಇವ್ರಿಗೆ ಮುಖ್ಯಮಂತ್ರಿ ಬೇಕಾ? ಇವ್ರಿಗೆ ಸಚಿವ ಸ್ಥಾನನೂ ಸಿಗೋದಿಲ್ಲ. ಇವ್ರದ್ದೆಲ್ಲ ಹೈಕಮಾಂಡ್ ನೋಡಿಬಿಟ್ಟೈತಿ. ಏನು ಸಮಸ್ಯೆ ಅಂದ್ರೆ, ಇವರು ಗದಗ ಜಿಲ್ಲೆಯಲ್ಲಿ ಜನರಿಗೆ ಬೇಕಾಗಿಲ್ಲ, ಕೇವಲ 4 ಹಿಂಬಾಲಕರಿಗೆ ಇವ್ರು ಬೇಕಾಗ್ಯಾರ. ಗದಗಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಇವ್ರು ಬೇಕಾಗಿಲ್ಲ. ಇವ್ರ ಪಕ್ಷಕ್ಕಾಗಿ ಇವ್ರ ಕೊಡುಗೆ ಇಲ್ಲ. ಎಲ್ಲ ಹೈಕಮಾಂಡಿಗೆ ಗೊತ್ತಾಗಿಬಿಟ್ಟೈತಿ ಇವ್ರು ಏನು ಅಂತ. ಇವರಿಗೆ ಮುಖ್ಯಮಂತ್ರಿ ಅಲ್ಲ, ಸಚಿವ ಸ್ಥಾನನೂ ಸಿಗೋದಿಲ್ಲ. ಇವತ್ತು ಏನಾಗಿದೆ ಅಂದ್ರೆ, ಜಿಲ್ಲೆಯಲ್ಲಿ ಈ ಹಿಂದೆ ಅವರು GS ಪಾಟೀಲ್ರು ಹೋರಾಟ ಮಾಡ್ಕೊತ ಬಂದು ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತೈತೆ ಅನ್ನೋ ಒಂದು ಇವ್ರಿಗೆ ಹೆದರಿಕೆ ಆಗಿಬಿಟ್ಟೈತಿ. ಯಾಕಂದರೆ ಜಿಲ್ಲಾ ನಾಯಕರೆಲ್ಲ ಹೋಗಿ, ನರಗುಂದವ್ರಾಗಲಿ, ಮುಂಡ್ರಿಗಿ ಜಿಲ್ಲಾ ನಾಯಕರಾಗಲಿ ಹೋಗಿ GS ಪಾಟೀಲ್ರನ್ನು ಮಂತ್ರಿ ಮಾಡಿರಿ ಅಂತಂದು ಹೈಕಮಾಂಡಿಗೆ ಹೇಳಕತ್ತಾರ. ಇವ್ರಿಂದ ಒಬ್ಬ MLAನೂ ಇವ್ರನ್ನ ಸಚಿವ ಮಾಡಿ ಅಂತಂದು ಹೇಳಕ್ಕೆ ತಯಾರಿಲ್ಲ, ಹೇಳಕ್ಕೆ ಹೊಂಟಿಲ್ಲ. ಅದು ಎಲ್ಲ ಗೊತ್ತಾಗಿಬಿಟ್ಟೈತಿ. ಅದಕ್ಕೆ ಇವತ್ತು GS ಪಾಟೀಲ್ರು ಮಂತ್ರಿ ಆಗ್ತಾರ ಅಂದ್ರೆ, ಮಂತ್ರಿ ಆದ್ರೆ ನಮ್ಮದು ಕತಿನ ಮುಗಿತಲ್ಪ. ಮುಂದೆ 2 ವರ್ಷ ಇಲೆಕ್ಷನ್ ಐತಿ. ಆ ಇಲೆಕ್ಷನ್ ಬರೋ ಮಟ್ಟ ನಾನು ಪವರ್ನಾಗಿರಬೇಕು. ಪವರ್ನಾಗಿದ್ದು ನನ್ನ ಮಗನ ಮುಂದೆ ಮಂತ್ರಿ MLA ಮಾಡ್ಬೇಕಂತ ಕನಸು ಕಟ್ಕೊಂಡು ಹೊಂಟ್ರಿ ಅಲ್ಲ. ಗದಗ ಜಿಲ್ಲೆಯಲ್ಲಿ, ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳುವಂಥ ಗಂಡ್ಮಕ್ಳು ಯಾರು ಇಲ್ವಾ? ಬಿಡ್ರಿ, ಟಿಕೆಟ್ ಕೇಳ್ರಿ. ಕಷ್ಟನೋ ಸುಖನೋ ಕಾಲ ಬದಲಾವಣೆ ಆಗೈತಿ. ಇವತ್ತು ಪ್ರತಿಯೊಬ್ಬರು ಯುವಕರನ್ನು ನೋಡ್ಬೇಕಂತಾರ. ಅದಕ್ಕೆ ದಯವಿಟ್ಟು ಎಲ್ಲರೂ ಕಾರ್ಯಕರ್ತರು ವಿಚಾರ ಮಾಡಿರಿ, ಗದಗಿನ ಜನತೆ ವಿಚಾರ ಮಾಡಿರಿ, ಕಾಂಗ್ರೆಸ್ಸಿನ ಹೈಕಮಾಂಡ್ ಇದನ್ನೆಲ್ಲ ನೋಡ್ರಿ. ನಮ್ಮಂಥ ಒಬ್ಬ ಕಾರ್ಯಕರ್ತರಿಗೆ ಏನೈತೆ ಅಂತ ಏನು ಆಗಿಲ್ಲ ಅಂತ ಗೊತ್ತೈತಿ. ಇನ್ನು ಹೈಕಮಾಂಡು ಎಲ್ಲವನ್ನೂ ನೋಡಿಬಿಟ್ಟೈತಿ. ಇವ್ರ ಹಿಂದೆ ಏನು ಕೆಪಾಸಿಟಿ ಐತಿ, ಇವರು ಪಕ್ಷಕ್ಕಾಗಿ ಏನು ಮಾಡ್ರ ಅಂತ ಹೈಕಮಾಂಡ್ಗೆಲ್ಲ ಗೊತ್ತೈತಿ. ಇವರು ಈಗ ನಾಳೆ ನಮ್ಮ ಮಿತ್ರರಾದ ಅಸೂಟಿ ಅವರು ಒಂದು ಸ್ಪೀಚ್ ನೋಡಿದೆ ನಾನು. ನಿನ್ನೇನೋ ಪೂರ್ವಭಾವಿ ಸಭೆ ಇತ್ತಂತ, ಅದರಲ್ಲಿ ಸ್ಪೀಚ್ ಮಾಡಿದರು. ಉತ್ತರ ಕರ್ನಾಟಕಕ್ಕೆ ಉಪಮುಖ್ಯಮಂತ್ರಿನಾದರೂ ಕೊಡಬೇಕು ಅಂತಂದು. ಉಪಮುಖ್ಯಮಂತ್ರಿ ಆದರೂ ಕೊಡಬೇಕು. ಉಪಮುಖ್ಯಮಂತ್ರಿ ಅಲ್ಲ ಸ್ವಾಮಿ, ನೀವು ನಾಳೆ ಆ ಬೂಮ್ರೆಡ್ಡಿ ಸರ್ಕಲ್ಲು, ರೋಟ್ರಿ ಸರ್ಕಲ್ಲು, ಗಾಂಧಿ ಸರ್ಕಲ್ಲು, ಮಹೇಂದ್ರಕರ್ ಸರ್ಕಲ್ದಿಂದ ಪಾದಯಾತ್ರೆ ಹೋಗಿ ಮುಳುಗುಂದ ಹಾಕದಾಗ ಒಂದು ಬೃಹತ್ ಪ್ರತಿಭಟನೆ ಮಾಡ್ಬೇಕಂದಿರಲ್ಲ. ತಮಗೆ ಹೇಳ್ತೀನಿ, ನಾಳೆ ಎಲ್ಲರೂ ಹೊಂಟಿದ್ದು ಭಾಳ ಸಂತೋಷ ನನಗೆ. ಯಾಕಂದ್ರೆ ರೋಡ್ ಹೆಂಗದಾವ ನೋಡ್ಕೊಂತ ಹೋಗ್ರಿ. ಆ ರೋಡ್ ನೋಡ್ಕೊಂತ ನಮ್ಮ ಎಚ್ ಕೆ ಪಾಟೀಲ್ರು ನೋಡು ಕೆಲಸನ ಮಾಡಿಲ್ಲ, ರೋಡ್ ಸರಿ ಇಲ್ಲ ಅಂತ ನೀವು ಹೇಳ್ಕೊಂಡು ಹೋಗಕ್ಕೆ ಒಳ್ಳೇದಾಕೈತಿ. ಇಲ್ಲೇ ಅಲ್ಲ, ಇಷ್ಟೇ ಅಲ್ಲ, ಅವರು ಇವರೆಲ್ಲ ಕಾರ್ಯಕರ್ತರು ಪಾಪ ಇಷ್ಟು ಕಷ್ಟಪಡ್ತಾರ. ಇವರು ಎಚ್ ಕೆ ಪಾಟೀಲ್ರು ಮಂತ್ರಿ ಆಗಲಿ ಅಂತಾರ. ಆದ್ರೆ ನಾಳೆ ಎಚ್ ಕೆ ಪಾಟೀಲ್ರು ಮಂತ್ರಿ ಆದ್ರೆ ಅವ್ರ ಹಿಂದಿರೋದು ಕೇವಲ 4 ಜನ.
ಇವ್ರ ಹಿಂದೆ ಯಾರಿಗೂ ಒಳ್ಳೇದು ಮಾಡಲ್ಲ. ಈ ಬೆಂಬಲಿಗರು ಅವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ, ನಾಳೆ ಸೊಸೈಟಿಗೆ ಹೋದ್ರೆ ಅವ್ರನ್ನ ಕಣ್ಣೆತ್ತಿ ನೋಡೋದಿಲ್ಲ ಇವರು ಎಚ್ ಕೆ ಪಾಟೀಲ್ ಸಾಹೇಬರು. ಅದಕ್ಕೆ ಇವರು ಗದಗ ಬೆಟಗೇರಿ ಸುತ್ತುವರಿದು ಬೇಡ, ಅಲ್ಲಿ ಡೆಲ್ಲಿಗೆ ಹೋಗಿ ಜಂತರ್ ಮಂತರ್ನಲ್ಲಿ ಉಪವಾಸ ಕುಂತರು ಇವ್ರ ಮಂತ್ರಿ ಮಾಡೋದಿಲ್ಲ ಈ ಸಾರಿ. ಹೈಕಮಾಂಡಿಗೆ ಎಲ್ಲ ಗೊತ್ತಾಗೈತಿ, ಗದಗಿನ ಜನತೆಗೆ ಗೊತ್ತಾಗೈತಿ, ಕರ್ನಾಟಕ ಜನತೆಗೆ ಗೊತ್ತಾಗೈತಿ. ಇವರು ಮುಖ್ಯಮಂತ್ರಿ ಆಗೋದ್ರಿಂದ ಏನೂ ಉಪಯೋಗ ಇಲ್ಲ. ಭಾಳ ಅಂದ್ರೆ ತನ್ನ ಮಗನ್ನ MLA ಮಾಡ್ಬೇಕಂತ ಕನಸು ಕಂಡ್ರ. ಮುಂಬರುವಂಥ ದಿನಮಾನದಾಗ ಗದಗಿನ ಜನತೆ ಕುಡಿಯೋ ನೀರು ಇಲ್ಲಾರ್ದ ಸಂಕಟ ಪಡಾಕತ್ತಾರಲ್ಲ, ಆ ನೋವು ಮುಂದಿನ ದಿನಮಾನಗಳಲ್ಲಿ ಇವ್ರಿಗೆ ಪಾಠ ಕಲಿಸ್ತೈತಿ. ಇವತ್ತು ನನಗೆ ನೋವು ಆಗಿದ್ದಕ್ಕೆ ಈ ಒಂದು ನೋವು ತೋಡ್ಕೊಂಡೀನಿ. ಹೈಕಮಾಂಡ್ ತಮಗೆ ಇವ್ರು ಏನು ಮಾಡ್ಯಾರ ಏನು ಬಿಟ್ರೆ ಎಲ್ಲ ಗೊತ್ತೈತಿ. ಮುಂಬರುವಂಥ ದಿನಮಾನದೊಳಗೆ ಇವ್ರಿಗೆ ಅಧಿಕಾರ ಇಲ್ದ ಹೊಕ್ಕಾರ. ಮುಂಬರುವಂಥ 2028ನೇ ಚುನಾವಣೆಗೆ ಸೂರ್ಯಚಂದ್ರ ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಗದಗಿನಲ್ಲಿ BJP ಅಭ್ಯರ್ಥಿ ಗೆಲ್ಲುವುದು ಅಷ್ಟೇ ಸತ್ಯ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗದಗ.